ವೆಲ್ಕಮ್ ಬ್ಯಾಕ್. ಮುಸುಕು ಹಾಕಿಕೊಂಡು SIT ಅಧಿಕಾರಿಗಳು ಕರ್ಕೊಂಡು ಹೋದ ಜಾಗಕ್ಕೆ ಎಲ್ಲವನ್ನು ಮುಚ್ಚಿಕೊಂಡು ಬರ್ತಾ ಇದ್ದಂತಹ ವ್ಯಕ್ತಿಯ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಅವರವರ ಕಲ್ಪನಕ್ಕೆ ತಕ್ಕ ಹಾಗೆ ಕರೀತಾ ಇದ್ರು. ಭೀಮಾ ಅಂದ್ರು ಕೆಲವರು, ಮಾಸ್ಕ್ ಮ್ಯಾನ್ ಅಂದ್ರು ಕೆಲವರು, ಮುಸುಕುದಾರಿ ಅಂದ್ರು ಕೆಲವರು, ದೂರುದಾರ ಅಂದ್ರಿ ಕೆಲವರು, ಸಾಕ್ಷಿದಾರ ಅಂತಾನು ಕರೆದ್ರಿ. ಈಗ ಮಾಸ್ಕ್ ಮ್ಯಾನ್ ಹೆಸರು ಚಿನ್ನಯ್ಯ ರಿವೀಲ್ ಆಗಿದೆ. ಈ ಹಿಂದೆನೇ ನಾವು ಹೇಳಿದ್ವಿ, ಆದರೂ ಕೂಡ ಇದು ಅಧಿಕೃತವಾದಂತಹ ರಿವೀಲ್. ಅನಾಮಿಕನ ಮುಖವಾಡ ಕಳಚಿದ SIT ತೆಗಿ ಸಾಕು ಮುಚ್ಕೊಂಡಿದ್ದು ಅಂದ್ರು. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಬೆಳತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಮಾಸ್ಕ್ ಮ್ಯಾನ್ ಕೋರ್ಟ್ ಮುಂದೆ ಹಾಜರಾಗ್ತಾನೆ. SIT ಇಂದ ಮಾಸ್ಕ್ ಮ್ಯಾನ್ ಅಧಿಕೃತ ಅರೆಸ್ಟ್ಗೆ ಒಳಪಟ್ಟಿದ್ದಾನೆ. ದೂರುದಾರನ ಹೆಸರು ರಿವೀಲ್ ಮಾಡಿದ SIT. ಮಾಸ್ಕ್ ಮ್ಯಾನ್ ಹೆಸರು ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ಹೆಸರು ಚಿನ್ನಯ್ಯ. ಸಾಕು ತೆಗಿ ಮಾಸ್ಕ್ನ ಅಂದ್ರು. ಸಾಕು ತೆಗಿ ಮಾಸ್ಕ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಚೆಕಪ್ ನಂತರ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಯಾವ ನ್ಯಾಯಾಧೀಶರ ಮುಂದೆ? ನಾನು ಅನೇಕ ಹೆಣಗಳನ್ನು ಹೂತಿಟ್ಟಿದ್ದೀನಿ, ಅನೇಕ ಯುವತಿಯರ, ವಯೋವೃದ್ಧರ, ಸ್ತ್ರೀಯರ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟಿರುವ ಮೃತದೇಹಗಳನ್ನು ನಾನು ಹೂತಿಟ್ಟಿದ್ದೀನಿ. ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಯಾವ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ನೋ ಅದೇ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ. ಅದೇ ನ್ಯಾಯಾಧೀಶರ ಮುಂದೆ ಈಗಾಗಲೇ SIT ಅವರು ವರದಿಯನ್ನು ಕೂಡ ಕೊಟ್ಟಿರ್ತಾರೆ. SIT ಅವರ ಜೊತೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಏನೇನಾಯಿತು ಈ ಪ್ರಕರಣದಲ್ಲಿ ಅಂತ. ಇವತ್ತು ಚಿನ್ನಯ್ಯ, ಇನ್ನು ಮುಂದೆ ಭೀಮಾ ಅಂತಾನು ಕರೆಯೋದಕ್ಕೆ ಅವಶ್ಯಕತೆ ಇರೋದಿಲ್ಲ, ಮುಸುಕುದಾರಿ ಅಂತ ಕರೆಯೋದಕ್ಕೂ ಅಗತ್ಯತೆಗಳಿರೋದಿಲ್ಲ. ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಹೇಳಿರುವಂತಹ ಅಷ್ಟು ಹೇಳಿಕೆಗಳು ಸುಳ್ಳ, ನಿಜಾನ? ನಿಜಕ್ಕೂ ಕೂಡ ಈ ಪ್ರಕರಣ ಹಳ್ಳ ಹಿಡಿತಾ ಇದೆಯಾ? ಇವತ್ತು ಸುಳ್ಳು ಅಥವಾ ಆತನ ಮುಸುಕುದಾರಿಯ ಮುಖವಾಡವನ್ನು ಪೊಲೀಸರು ಕಳಿಸಿದ್ದಾರೆ. SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.